ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಮಾಫಿ ಸಾಕ್ಷಿಯಾಗಿ ಪ್ರದೋಷ ಸಲ್ಲಿಸಿದ್ದಂತ ಅರ್ಜಿಯ ಆದೇಶ ಆಗಸ್ಟ್ 24ಕ್ಕೆ ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರದ ಬಗ್ಗೆ ಆಗಸ್ಟ್ 24ಕ್ಕೆ ಕೋರ್ಟ್ ಆದೇಶವನ್ನ ನೀಡಲಿದೆ. ಇವತ್ತು ನೀಡಬೇಕಾಗಿದ್ದ ಆದೇಶ ಆಗಸ್ಟ್ 24ಕ್ಕೆ ನಿಗದಿಪಡಿಸಿದೆ ಸೆಷನ್ಸ್ ಕೋರ್ಟ್. ಮಾಫಿ ಸಾಕ್ಷಿಯಾಗಿ ಅಂಗೀಕಾರ ಆದ್ರೆ ಹೇಳಿಕೆ ದಾಖಲಿಸೋದಕ್ಕೆ ದಿನ ನಿಗದಿಯಾಗುತ್ತೆ. ಕೇಸ್ ಬಗ್ಗೆ ಗೊತ್ತಿರೋ ಎಲ್ಲಾ ಸತ್ಯವನ್ನ ಮಾಫಿ ಸಾಕ್ಷಿ ಪ್ರದೋಷ್ ಹೇಳಬೇಕಾಗತ್ತೆ. ಈ ಕೇಸಿನ ಬಗ್ಗೆ ಗೊತ್ತಿರುವಂತ ಎಲ್ಲಾ ಸತ್ಯವನ್ನ ಆರೋಪಿ ಪ್ರದೋಷ್ ಆಗ ಹೇಳಬೇಕಾಗತ್ತೆ. ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರದ ಬಗ್ಗೆ ಆಗಸ್ಟ್ 24ಕ್ಕೆ ಕೋರ್ಟ್ ಆದೇಶ ನೀಡಲಿದೆ. ಆಗಸ್ಟ್ 24ಕ್ಕೆ ಆದೇಶವನ್ನ ನಿಗದಿಪಡಿಸಿದೆ ಸೆಷನ್ಸ್ ಕೋರ್ಟ್. ಇವತ್ತು ಬರಬೇಕಾಗಿತ್ತು ಆದೇಶ, ಆಗಸ್ಟ್ 24ಕ್ಕೆ ನಿಗದಿಯಾಗಿದೆ. ಮಾಫಿ ಸಾಕ್ಷಿಯಾಗಿ ಅಂಗೀಕಾರವಾದ್ರೆ ಆಗ ಹೇಳಿಕೆ ದಾಖಲು ದಿನಾಂಕ ನಿಗದಿ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸಿನ ಬೆಳವಣಿಗೆ. ಮಾಫಿ ಸಾಕ್ಷಿ ಅರ್ಜಿ ಆದೇಶಕ್ಕೆ ಮುನ್ನ ಮಾಹಿತಿ ನೀಡೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಪ್ರದೋಷ್ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬಿಟ್ರೆ ಪ್ರದೋಷ್ ಮೇಲೆ ಬೇರೆ ಏನೆಲ್ಲ ಪ್ರಕರಣಗಳಿದೆ, ಬೇರೆ ಯಾವುದು ಕೇಸ್ ಇಲ್ಲ ಅಂತ ಹೇಳಿದ್ದಾರೆ ಪೊಲೀಸರು. ಆರೋಪಿ ಪ್ರದೋಷ್ ನಡವಳಿಕೆಯ ಬಗ್ಗೆ ವರದಿಯನ್ನ ಸಲ್ಲಿಸಬೇಕು ಕೋರ್ಟಿಗೆ. ಪ್ರದೋಷ್ ಅಪರಾಧಿಕ ಹಿನ್ನೆಲೆ ಬಗ್ಗೆ ವರದಿಯನ್ನ ಕೇಳಿತ್ತು ಸೆಷನ್ಸ್ ಕೋರ್ಟ್. ಜೈಲಿನಲ್ಲಿ ಆರೋಪಿ ಪ್ರದೋಷ್ ನಡವಳಿಕೆಯ ಬಗ್ಗೆ ಕೋರ್ಟ್ ವರದಿಯನ್ನ ಕೇಳಿದೆ. ಜೈಲಾಧಿಕಾರಿಗಳ ವರದಿ ನಂತರ ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಆದೇಶ ಅಂತ ಜಡ್ಜ್ ಹೇಳಿದ್ದಾರೆ. ಒಂದು, ಪ್ರದೋಷ್ ಜೈಲು ಸೇರಿದ ನಂತರ ಜೈಲಿನಲ್ಲಿ ಆತನ ನಡವಳಿಕೆ ಹೇಗಿದೆ, ಇದರ ಬಗ್ಗೆ ಜೈಲಾಧಿಕಾರಿಗಳು ವರದಿಯನ್ನ ಕೊಡಬೇಕು. ಕೋರ್ಟ್ ವರದಿ ಕೇಳಿದೆ. ಅದರ ಜೊತೆಗೆ ಆತನ ಬ್ಯಾಕ್ಗ್ರೌಂಡ್ ಏನು, ಅಪರಾಧಿಕ ಹಿನ್ನೆಲೆ ಬಗ್ಗೆ ಸೆಷನ್ಸ್ ಕೋರ್ಟ್ ವರದಿ ಕೇಳಿತ್ತು. ಇದೊಂದೇ ಪ್ರಕರಣನ ಅಥವಾ ಇದನ್ನ ಹೊರತುಪಡಿಸಿ ಈ ಹಿಂದೆ ಬೇರೆ ಯಾವುದಾದ್ರೂ ಪ್ರಕರಣಗಳು ಪ್ರದೋಷ್ ಮೇಲೆ ದಾಖಲಾಗಿದ್ದು ಇತಿಹಾಸ ಇದೆಯಾ, ಇದ್ರ ಬಗ್ಗೆ ಪೊಲೀಸರು ಬೇರೆ ಯಾವುದು ಕೇಸ್ ಇಲ್ಲ ಆತನ ಮೇಲೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅರ್ಜಿಯ ಬಗ್ಗೆ ಆದೇಶ ಇನ್ನೇನು ಹೊರಗಡೆ ಬರಬೇಕು, ಆಗಸ್ಟ್ 24ಕ್ಕೆ ನಿಗದಿ ಆಗಿದೆ. ಅದಕ್ಕೂ ಮುಂಚಿತವಾಗಿ ಆತನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೋರ್ಟ್ ಕೇಳಿದೆ. ಜೈಲಿನಲ್ಲಿ ಆತನ ನಡವಳಿಕೆ, ಈ ಹಿಂದೆ ಆತನ ಮೇಲೆ ಏನಾದರೂ ಪ್ರಕರಣಗಳು ಇತ್ತಾ ಅಂತ ಟೋಟಲ್ ಇವತ್ತು ಕೋರ್ಟ್ನಲ್ಲಿ ಆಗಿದ್ದೇನು? ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ತನ್ನನ್ನ ಅಪ್ರೂವರ್ ಮಾಡಿ, ಅಂದರೆ ಕ್ಷಮಾದಾನವನ್ನ ನೀಡಿ ನನಗೆ ಗೊತ್ತಿರುವಂತಹ ಎಲ್ಲ ಸತ್ಯವನ್ನ ಹೇಳ್ತೇನೆ ಅಂತೇಳಿ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅರ್ಜಿ ಸಲ್ಲಿಕೆ ಆದ ನಂತರ ಪ್ರಾಸಿಕ್ಯೂಷನ್ ಕೂಡ ಈ ಅರ್ಜಿಯನ್ನ ಪುರಸ್ಕರಿಸಬಹುದು. ಒಂದಷ್ಟು ಷರತ್ತುಗಳನ್ನ ವಿಧಿಸಿ, ಅಂದ್ರೆ ಆತನಿಗೆ ಗೊತ್ತಿರುವಂತಹ ಎಲ್ಲ ಸತ್ಯಗಳನ್ನ ಹೇಳ್ಬೇಕು, ಕೇವಲ ಆತನ ವಿರುದ್ಧದಲ್ಲ ಇತರೆ ಆರೋಪಿಗಳ ವಿರುದ್ಧ ಆತನಿಗೆ ಗೊತ್ತಿರುವಂತದ್ದು ಎಲ್ಲದನ್ನು ಹೇಳ್ಬೇಕು. ಹೇಳಿದರೆ ಮಾಫಿ ಸಾಕ್ಷಿ ಅರ್ಜಿಯನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧ ಅನ್ನುವಂತ ಮೆಮೋವನ್ನ ಹಾಕಿದ್ರು. ಅದಕ್ಕೆ ಜೊತೆಗೆ ಪ್ರದೋಷ್ ಪರ ವಕೀಲರು ಕೂಡ ಯಾಕೆ ಆತನನ್ನ ಮಾಫಿ ಸಾಕ್ಷಿಯಾಗಿ ಒಪ್ಪಬೇಕು, ಜೊತೆಗೆ ಆತನಿಗೆ ಇರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಹೇಳ್ತಾನೆ, ಅದನ್ನ ಅರ್ಜಿಯಲ್ಲಿ ಹೇಳಿದ್ದಾರೆ. ಈ ರೀತಿಯಾದಂತಹ ವಾದ ಪ್ರತಿವಾದ ಮುಕ್ತಾಯ ಆಗಿ ಇವತ್ತು ಮಾಫಿ ಸಾಕ್ಷಿ ಅರ್ಜಿಯ ಅಂಗೀಕಾರದ ಬಗ್ಗೆ ಆದೇಶಕ್ಕೆ ಕಾಯ್ದಿರಿಸಲಾಗಿತ್ತು. ಇವತ್ತು ಅರ್ಜಿ ವಿಚಾರಣೆ, ಅಂದ್ರೆ ಈ ಒಂದು ಪ್ರಕರಣದ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ನ್ಯಾಯಾಧೀಶ ಆಗಿರುವಂತಹ ಸುಜಾತ ಸಂಬ್ರಾಣಿ ಅವರು ಹೇಳಿದ್ರೆ ಈತನ ಬಗ್ಗೆ ಒಂದಷ್ಟು ಮಾಹಿತಿ, ಹಿನ್ನೆಲೆ ಮಾಹಿತಿಗಳು ಬೇಕು ಅನ್ನೋದಂದ್ರೆ ಕಳೆದ ವಿಚಾರಣೆ ವೇಳೆ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಆಗಲೇ ಮಾಹಿತಿಯನ್ನ ನೀಡಲಾಗಿತ್ತು. ಆತನ ಕ್ರಿಮಿನಲ್ ಆಂಟಿಸಿಡೆಂಟ್ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತೇಳಿ. ಸೊ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ಎಸಿಪಿ ಇಂದ ಒಂದು ವರದಿ ಸಲ್ಲಿಕೆ ಮಾಡಲಾಗಿತ್ತು. ಅದರಲ್ಲಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣನ ಹೊರತುಪಡಿಸಿದ್ರೆ ಈತನ ವಿರುದ್ಧ ಬೇರೆ ಯಾವುದೇ ಪ್ರಕರಣಗಳು ನಮಗೆ ಮಾಹಿತಿಗಳಿಲ್ಲ, ಅಂದ್ರೆ ಆತನ ಇಲ್ಲ ಅನ್ನುವಂಥದ್ದನ್ನ ಆದೇಶವನ್ನ, ಅಂದ್ರೆ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಜೈಲ್ ಅಥಾರಿಟಿಗೆ ಒಂದು ಡೈರೆಕ್ಷನ್ ಕೊಡಲಾಯಿತು. ಅಂದ್ರೆ ಈ ಪ್ರಕರಣದಲ್ಲಿ ಕೆಲ ಆರೋಪಿಗಳು ಜೈಲಿಗೆ ಹೋದ ನಂತರ ಅಲ್ಲಿ ಕೆಲ ಪ್ರಕರಣಗಳಲ್ಲಿ ಭಾಗಿಯಾಗಿ, ಅಂದ್ರೆ ದರ್ಶನ್ ಒಂದಷ್ಟು ರಾಜಾತಿಥ್ಯ ಪ್ರಕರಣದಲ್ಲಿ
ಕಾಣಿಸ್ಕೊಳ್ತಾರೆ, ಆತನ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ಇತರೆ ಆರೋಪಿಗಳ ವಿರುದ್ಧವೂ ಒಂದಷ್ಟು ದೂರುಗಳು ದಾಖಲಾಗಿತ್ತು. ಆ ರೀತಿ ಯಾವ್ದಾದ್ರು ಪ್ರಕರಣದಲ್ಲಿ ಪ್ರದೋಷ್ ಭಾಗಿಯಾಗಿದ್ದಾರಾ, ಜೈಲಲ್ಲಿ ಇರುವಂತಹ ಆತನ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದ ನಡವಳಿಕೆಗಳಿದೆ, ಈ ಬಗ್ಗೆ ವರದಿಯನ್ನ ನೀಡಿ ಅಂತ ಹೇಳಿ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಕ್ಷಮಾದಾನಕ್ಕೆ ಅರ್ಹನೆ, ಯಾಕೆಂದ್ರೆ ಈತನ ಒಂದು ಏನಾದ್ರೂ ಎಬಿಚುವಲ್ ಅಫೆಂಡರ್ ಇದಾನ, ಈತನ ವಿರುದ್ಧ ಬೇರೆ ಏನಾದ್ರೂ ಆತನ ಮನಸ್ಥಿತಿ ಹೇಗಿದೆ, ಕ್ರಿಮಿನಲ್ ಹಿನ್ನೆಲೆಗಳೇನು, ಇದು ಈ ಬಗ್ಗೆ ಒಂದಷ್ಟು ಮಾಹಿತಿ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಈ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಿರುವಂತದ್ದು. ಮಾಫಿ ಸಾಕ್ಷಿ ಅರ್ಜಿಗೆ ಸಂಬಂಧಪಟ್ಟಂತೆ ಸೋಮವಾರ ಅಂದ್ರೆ ಆಗಸ್ಟ್ 24ಗೆ ಆದೇಶವನ್ನ ಮಾಡ್ತೇವೆ ಅಂತ ಹೇಳಿ ಕೋರ್ಟ್ ಹೇಳಿರುವಂತದ್ದು. ಒಂದು ವೇಳೆ ಏನಾದ್ರೂ ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರ ಆಗಿದ್ದೆ ಅದಲ್ಲಿ ಅದಾದ ನಂತರ ಕೋರ್ಟ್ ಒಂದು ದಿನಾಂಕವನ್ನ ನಿಗದಿ ಮಾಡಿ ಆತನಿಗೆ ಗೊತ್ತಿರುವಂತಹ ಮಾಹಿತಿಯನ್ನ ಹೇಳಲಿಕ್ಕೆ ಮತ್ತೆ ಈಗಾಗಲೇ ಅರ್ಜಿಯಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ, ಒಂದಷ್ಟು ಸತ್ಯಗಳನ್ನ ಕಂಡುಹಿಡಿಯಲಾಗಿದೆ, ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನ ಪ್ರದೋಷ್ ಕೊಟ್ಟಿದ್ದೆ ಆದಲ್ಲಿ ಆ ಒಂದು ಹೇಳಿಕೆಯನ್ನ ಪಡ್ಕೊಳ್ತಾರೆ. ಅದಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಆಗಿದೆ. ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರವೂ ಆತನ ಹೇಳಿಕೆ, ಪ್ರದೋಷ್ನ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಸಹಕಾರಿ ಆಗುವ ರೀತಿ ಇದ್ದು ಮತ್ತೆ ಅದು ಸತ್ಯ ಅನ್ನುವಂತಿದೆ. ಅದರಲ್ಲಿ ಅಂತಿಮವಾಗಿ ಮಾಫಿ ಸಾಕ್ಷಿಯನ್ನ ಅಂಗೀಕರಿಸಿ ಅದಾದ ನಂತರ ಆತ ಕ್ಷಮಾದಾನಕ್ಕೆ ಅರ್ಹ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಆದ್ರೆ ಇವತ್ತು ಬರಬೇಕಾದಂತ ಆದೇಶವನ್ನ ಸೋಮವಾರಕ್ಕೆ ಮುಂದೂಡಿರುವಂತದ್ದು. ಅದ್ರ ಜೊತೆಗೆ ಕಬಾಕ್ಷಿಪಾಳ್ಯ ಪೊಲೀಸರಿಗೆ ವರದಿ ಕೊಟ್ಟಿದ್ದಾರೆ. ಜೈಲಿನ ವರದಿಯನ್ನ ನೀಡಬೇಕು ಅಂತೇಳಿ ಸೂಚನೆಯನ್ನ ಕೋರ್ಟ್ ಕೊಟ್ಟಿರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.